ಆಪರೇಷನ್ ಥಿಯೇಟರ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟಗೊಂಡ ಘಟನೆ ನಡೆದಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಇಎನ್ಟಿ ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ನಡೆದಿರುವಂತಹ ಅವಘಡ ಇದು. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಇಎನ್ಟಿ ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ನಡೆದಿರುವಂತಹ ಅವಘಡ ಇದು. ಇಂದು ಬೆಳಗ್ಗೆ ಶಸ್ತ್ರಚಿಕಿತ್ಸೆಗೆ ಸಜ್ಜಾಗಿದ್ದ ವೇಳೆಯೇ ಈ ಘಟನೆ ನಡೆದಿದೆ. ಪುಣ್ಯಕ್ಕೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆಯಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲಿ ಸಂಭವಿಸಿರುವಂತಹ ಆಕ್ಸಿಜನ್ ಸಿಲಿಂಡರ್ ಸ್ಫೋಟ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಆಪರೇಷನ್ ಥಿಯೇಟರ್ನಲ್ಲಿ ಸಂಭವಿಸಿರುವಂತಹ ಅವಘಡ, ಆದರೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಶಸ್ತ್ರಚಿಕಿತ್ಸೆಗೆ ಸಜ್ಜಾಗಿದ್ದ ಸಂದರ್ಭದಲ್ಲೇ ಆಗಿರುವಂತಹ ಅವಘಡ ಇದು. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದರೆ, ಪೊಲೀಸರು ಕೂಡ ದೌಡಾಯಿಸಿರುವಂಥದ್ದು. ಮತ್ತೆ ಹೇಗಾಯಿತು ಈ ಘಟನೆ ಅನ್ನೋದರ ಕುರಿತು ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಆಪರೇಷನ್ ಥಿಯೇಟರ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಅಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಸುತ್ತಮುತ್ತಲ ಅಲ್ಲಿದ್ದಂಥ ಎಕ್ವಿಪ್ಮೆಂಟ್ಸ್ಗಳು ಎಲ್ಲವೂ ಕೂಡ ಛಿದ್ರವಾಗಿರುವಂಥದ್ದು. ಕಿಟಕಿ ಗಾಜುಗಳು ಕೂಡ ಛಿದ್ರವಾಗಿರುವಂಥದ್ದು. ಮತ್ತು ಅಲ್ಲಿರುವಂಥ ಹಲವಾರು ಥಿಂಗ್ಸ್ಗಳು ಕೆಳಗೆ ಹರಡಿಕೊಂಡಿರುವಂಥದ್ದನ್ನು ಕಾಣಬಹುದು. ಇಎನ್ಟಿ ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಇವತ್ತು ಬೆಳಗ್ಗೆ ಶಸ್ತ್ರಚಿಕಿತ್ಸೆಗೆ ಸಜ್ಜಾಗಿದ್ದಂಥ ಸಂದರ್ಭದಲ್ಲೇ ಇಎನ್ಟಿ ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ಆಗಿರುವಂಥ ಸ್ಫೋಟ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಕ್ಷಣಕಾಲ ಅಲ್ಲಿದ್ದಂಥ ರೋಗಿಗಳು ಕೂಡ ಆತಂಕ ಪಡುವಂಥ ಒಂದು ಪರಿಸ್ಥಿತಿ. ಕಿವಿಗಡಚಿಕ್ಕುವ ಶಬ್ದ ಕೇಳ್ತಿದ್ದ ಹಾಗೆ ಅಕ್ಷರಶಃ ಆಸ್ಪತ್ರೆಯ ರೋಗಿಗಳು ಬೆಚ್ಚಿ ಬಿದ್ದಿದ್ರು. ರೋಗಿಗಳ ಕಡೆಯವರು, ಅವರ ಕುಟುಂಬಸ್ಥರು ಕೂಡ ರೋಗಿಗಳ ಆರೈಕೆಗೆ ಅಂತ ಬಂದಿರ್ತಾರಲ್ಲ ಆಸ್ಪತ್ರೆಗೆ, ಅವರು ಕೂಡ ಬೆಚ್ಚಿ ಬಿದ್ದಿದ್ರು. ಅಕ್ಷರಶಃ ಅಲ್ಲಿನ ಹಾಸ್ಪಿಟಲ್ನ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ಗಳು ಕೂಡ ಈ ಶಬ್ದ ಕೇಳಿ ಅವಕ್ಕಾದರೂ ಒಂದು ಕ್ಷಣ ಬೆಚ್ಚಿ ಬಿದ್ದರು. ತತ್ಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಹಾಯಿಸಲಾಯಿತು. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಎನ್ಟಿ ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ಸಂಭವಿಸಿರುವಂತಹ ಅವಘಡ ಇದು. ನೇನು ಬೆಳಗ್ಗೆ ಶಸ್ತ್ರಚಿಕಿತ್ಸೆಗೆ ಸಜ್ಜಾಗಬೇಕಿತ್ತು. ಓರ್ವ ಪೇಷಂಟನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಿತ್ತು. ಅದರ ಪುಣ್ಯಕ್ಕೆ ಇನ್ನೂ ಕೂಡ ಆ ಒಂದು ಪ್ರಕ್ರಿಯೆ ಶುರುವಾಗಿರಲಿಲ್ಲ. ಆಗಲೇ ಸಂಭವಿಸಿರುವಂತಹ ಸ್ಫೋಟ ಇದು. ಹಾಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಆಸ್ಪತ್ರೆಯಲ್ಲಿದ್ದಂಥ ಸಿಬ್ಬಂದಿ, ಡಾಕ್ಟರ್ಸ್ಗಳು ಮತ್ತು ಪೇಷಂಟ್ಗಳಿಗೆ ಒಂದು ಕ್ಷಣ ಆ ಶಬ್ದ ಕೇಳಿ ಮೈ ನಡುಗಿದ್ದಂತೂ ಸುಳ್ಳಲ್ಲ. ಒಂದು ಕ್ಷಣ ಬೆಚ್ಚಿ ಬಿದ್ದು ಹೋಗ್ತಾರೆ ಅಲ್ಲಿದ್ದಂಥವ್ರು. ಅಕಸ್ಮಾತ್ ಇಎನ್ಟಿ ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ಪೇಷಂಟು ಅಥವಾ ಡಾಕ್ಟರ್ಸ್ಗಳು ಅಥವಾ ಸಿಬ್ಬಂದಿ ಅಲ್ಲಿ ಏನಾದರೂ ಇದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ಬಿಡ್ತಾ ಇತ್ತು. ಅದೃಷ್ಟವಶಾತ್ ಆ ರೀತಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ.